ಸಿದ್ದರಾಮಯ್ಯನ ಬದಲಾವಣೆ ಮಾಡಬೇಕಾದ್ರೆ ನಿಮ್ಮಿಂದ ಸಾಧ್ಯ ಇಲ್ಲ. 28ವರೆಗೂ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಸಿದ್ದರಾಮಯ್ಯ ಅಂದರೆ ಸಾಧು ಇದ್ದಂಥದ್ದು, ಅವ್ರಿಗೆ ಯಾವುದೂ ಆಸೆ ಇಲ್ಲ. ಅವ್ರೊಂದು ಜುಬ್ಬ, ಪಂಚಿ, ಒಂದು ಸಲ್ಯ, ಅವ್ರಿಗೆ ಏನೇನೂ ಆಸೆ ಇಲ್ಲ. ಸಿದ್ದರಾಮಯ್ಯನ ಬೇರೆಯವ್ರಿಗೆ ಕಂಪನೀಸನ್ನೇ ಮಾಡೋಂಗಿಲ್ಲ. ಮಾಸಲ್ಲಿ ಯಾರನ್ನ ಇದ್ರೆ ಸಿದ್ದರಾಮಯ್ಯ ಅಂತ ದಾಖಲೆಯನ್ನ ಇನ್ನು ಸಾಧ್ಯ ಇಲ್ಲ ಯಾರಿಂದ ಮುಗಿಯೋಕ್ಕೆ. ಕರ್ನಾಟಕ ರಾಜ್ಯವನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಮುಖ್ಯಮಂತ್ರಿಯಾಗಿ ಆಳ್ವಿಕೆ ನಡೆಸಿದಂತಹ ದಾಖಲೆ ದೇವರಾಜು ಅರಸು ಅವರ ಹೆಸರಲ್ಲಿತ್ತು. ಇದೀಗ ಆ ದಾಖಲೆಯನ್ನ ಸಿದ್ದರಾಮಯ್ಯನವರು ಮುರಿದು ಇತಿಹಾಸವನ್ನ ಸೃಷ್ಟಿ ಮಾಡಿದ್ದಾರೆ. ನಮ್ಮ ಜೊತೆ ಇವತ್ತು ಅವರ ಅತ್ಯಾಪ್ತರು, ಹಾಗೆ ಪ್ರಭಾವಿ ರಾಜಕಾರಣಿ, ಅಲ್ಪಸಂಖ್ಯಾತ ಇಲಾಖೆ, ಹಜ್ ಹಾಗೂ ವಕ್ಫ್ ಇಲಾಖೆಯ ಸಚಿವರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಅವರು ನಮ್ಮ ಜೊತೆ ಇದ್ದಾರೆ. ಅವರ ಹತ್ರ ಮಾತಾಡ್ತಾ ಹೋಗೋಣ. ಜಮೀರ್ ಅಹಮದ್ ಸರ್, ಇವಾಗ ಸಿದ್ದರಾಮಯ್ಯನವರು ದೇವರಾಜು ಅರಸು ಅವರ ಹೆಸರಲ್ಲಿದ್ದಂಥ ಒಂದು ಅತಿ ಹೆಚ್ಚು ಮುಖ್ಯಮಂತ್ರಿಯಾಗಿ ಆಳ್ವಿಕೆ ಮಾಡಿದಂಥ ಒಂದು ದಾಖಲೆಯನ್ನು ಇವಾಗ ಸಿದ್ದರಾಮಯ್ಯನವರು ಮುರಿದಿದ್ದಾರೆ. ಅವರ ಅತ್ಯಾಪ್ತರಾಗಿ, ಅವರ ಬಲಗೈ ಬಂಟನಾಗಿ ತಾವು ಬಹುಶಃ ಅವರಿಗಿಂತ ಹೆಚ್ಚು ತಾವು ತುಂಬ ಸಂತೋಷದಲ್ಲಿದ್ದಂತೆ ಕಾಣುತ್ತೆ. ಏನು ಹೇಳ್ತೀರಿ? 47 ವರ್ಷದಿಂದ ಈ ದಾಖಲೆಯನ್ನು ಯಾರೂ ಮರೆಯೋಕ್ಕೆ ಸಾಧ್ಯ ಆಗಿಲ್ಲ. ಭಗವಂತ ಸಿದ್ದರಾಮಯ್ಯನಿಗೆ ಅವಕಾಶ ಕೊಟ್ಟು ದೇವರಾಜ ದಾಖಲೆಯನ್ನು ಮುರಿದಿದ್ದಾರೆ. ನನ್ನ ಅನಿಸಿಕೆ ಈ ದಾಖಲೆಯನ್ನು ಇನ್ನು ಸಾಧ್ಯ ಇಲ್ಲ ಯಾರಿಂದ ಮುರಿಯೋಕ್ಕೆ. ಏನಂದರೆ ಆಲ್ರೆಡಿ ಪ್ರೆಸಿಡೆಂಟ್ ಮುಖ್ಯಮಂತ್ರಿಯಾಗಿ ಅವರೇ 28 ಮುಖ್ಯಮಂತ್ರಿಯಾಗಿ ಇರ್ತಾರಂತ ನಾನು ಭಾವಿಸ್ತಾ ಇದ್ದೀನಿ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ ಏನು ನಿರ್ಧಾರ ತಗೊಂಡ್ರೆ ಗೊತ್ತಿಲ್ಲ. ಅದಿರಲಿ, ಒಂದು ಕಡೆ ಇರಲಿ. ಅದು 28ವರೆಗೂ ಅವರೇ ಮುಖ್ಯಮಂತ್ರಿ ಆಗಿರ್ಬೇಕಂತ ನಾವೆಲ್ಲ ಭಾವಿಸ್ತೀವಿ. ರಾಜ್ಯದ ಜನನೂ ಅವ್ರು ಆಗಬೇಕಂತ ಆಸೆನ ಇಟ್ಕೊಂಡಿದ್ದಾರೆ. ಈ ರಿಕಾರ್ಡ್ ದಾಖಲೆಯನ್ನು ಯಾರು ಮುರಿಯೋಕ್ಕೆ ಸಾಧ್ಯ ಆಗಿಲ್ಲ. 47 ವರ್ಷ ಆದಮೇಲೆ ಈ ಸಿದ್ದರಾಮಯ್ಯನಿಗೆ ಅವಕಾಶ ಅವ್ರು ಬಂದಿರೋದು ರೀತಿ ನೋಡಿರೋದು ನಾವು ಯಾವ ಥರ ಬಂದಿದ್ದಾರೆ ಅಂತ ಹೇಳಿ 50 ವರ್ಷ ರಾಜಕೀಯ ಹಿನ್ನೆಲೆಯಲ್ಲಿ ನನ್ನ ಅನಿಸಿಕೆ ಕರ್ನಾಟಕದಲ್ಲಿ, ಇಡೀ ದೇಶದಲ್ಲಿ ನನ್ನ ಕಟ್ಟಿಗೆ ಮಾಸಲ್ಲಿ ಯಾರನ್ನ ಇದ್ದರೆ ಸಿದ್ದರಾಮಯ್ಯ ಅಂತ ಹೇಳಿ ಬರ್ತೀನಿ. ನಾನು ಇಡೀ ದೇಶದಲ್ಲಿ ಎಲ್ಲ ರಾಜ್ಯದಲ್ಲಿ ನಾನು ಪ್ರವಾಸ ಮಾಡಿದ್ದೀನಿ. ನಾನು ಭಾಳ ಜನ ಲೀಡರ್ಗಳು ನೋಡಿದ್ದೀನಿ. ಸಿದ್ದರಾಮಯ್ಯ ಅಂದರೆ ಜನ ಒಂಥರ ಬೇರೆ ಥರ ಪ್ರೀತಿ, ಬೈ ಹಾರ್ಟ್ಫುಲ್ ಪ್ರೀತಿ ಅಂತಾರಲ್ಲ, ಒಂದು ಮನೆಯವ್ರಿಗೆ ಯಾವ ಥರ ಪ್ರೀತಿ ಕೊಡ್ತಾರೆ, ಇವತ್ತು ಕರ್ನಾಟಕ ರಾಜ್ಯದ ಜನ ಆ ಥರ ಸಿದ್ದರಾಮಯ್ಯಗೆ ಪ್ರೀತಿ ಕೊಡ್ತಾರೆ. ಕಾರಣ ಅಂದರೆ ಅವ್ರು ಕೊಟ್ಟಿರೋದು ಕಾರ್ಯಕ್ರಮಗಳು, ಅವ್ರು ಬಡವ್ರು ಇಟ್ಕೊಂಡಿರೋದು ಬಡವ್ರ ಬಗ್ಗೆ ಕಾಳಜಿಯನ್ನು. ಸಣ್ಣ ಉದಾಹರಣೆ ಹೇಳ್ತೀನಿ. ಈ ಗ್ಯಾರಂಟಿಗಳು ತಮ್ಮೆಲ್ಲ ಗೊತ್ತೇ ಇರ್ಬೋದು. ಈ 5 ಗ್ಯಾರಂಟಿಯಲ್ಲಿ 55ರಿಂದ 60 ಸಾವಿರ ಕೋಟಿ ಆಗ್ತದೆ. ಅದರಲ್ಲಿ ಏನಾಯಿತು, ನಾನು ವಸತಿ ಮಂತ್ರಿ ಆದಮೇಲೆ ನನ್ನ ಗಮನಕ್ಕೆ ಬಂದಾದಮೇಲೆ ಈ ಭಾಳ ಜನ ಬಡವರು ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಸ್ಲಮ್ ಬೋರ್ಡಲ್ಲಿ 1,80,253 ಮನೆಗಳು ಸ್ಯಾಂಕ್ಷನ್ ಆಗಿದ್ದವು. ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು, BJP ಸರ್ಕಾರ ಬಂತು. ಒಂದು ಮನೆಯೂ ಕೊಟ್ಟಿಲ್ಲ, ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ. ಹಾಗೆ ಎಲ್ಲ ಅನ್ಕಂಪ್ಲೀಟಾಗಿ ಎಲ್ಲ ಜನ ಬೀದಿಯಲ್ಲಿತ್ತು. ನನ್ನ ಗಮನಕ್ಕೆ ಬಂದಾದಮೇಲೆ ನಾನು ಹೆಂಗೊಪ್ಪ ಮನೆ ಮುಖ್ಯಮಂತ್ರಿಗೆ ಹೇಳೋದು, ಈ ಗ್ಯಾರಂಟಿಗಳಿಗೆ ಕನಿಷ್ಠ 55ರಿಂದ 60 ಸಾವಿರ ಕೋಟಿ ಆಗ್ತದೆ. ಇದ್ದಲ್ಲಿ ನಾನು 7 ಸಾವಿರ ಕೋಟಿ ನಮ್ಮ ಸ್ಲಮ್ ಬೋರ್ಡ್ಗೆ. ಅದೇ ಥರ ರಾಜೀವ್ ಗಾಂಧಿ AHP ಸ್ಕೀಮ್ ಅಂತ ಇದೆ, ULB ಸ್ಕೀಮ್ ಅಂತೀವಿ, ಆಶ್ರಯ ಮನೆಗಳು ಅಂತೀವಿ. ಅದೂ 47,860 ಮನೆಗಳು ಹಿಂದಿನ ಸರ್ಕಾರ ಸಿದ್ದರಾಮಯ್ಯ ಸ್ಯಾಂಕ್ಷನ್ ಮಾಡಿದ್ರು. ಒಟ್ಟಾಗಿ 2,30,000 ಮನೆಗೆ 9,000 ಸಾವಿರ ಕೋಟಿ ಬೇಕು. ಈಗ ಮನೆ ಮುಖ್ಯಮಂತ್ರಿಗೆ ಹೆಂಗೊಪ್ಪ ಹೋಗಿ ಹೇಳೋದು, ಹೆಂಗೆ ಅಂತ ಧೈರ್ಯ ಮಾಡಿ ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಸರ್, ಹಿಂದಿನ ಸರ್ಕಾರ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಆಗಿದೆ. ಅದಾದಮೇಲೆ ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ, ಒಂದು ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಜನ ಪಾಪ ಬೀದಿಯಲ್ಲಿದ್ದಾರೆ ಸರ್, ದಯಮಾಡಿ ನಾವು ಸರ್ಕಾರ ವತಿಯಿಂದನೇ ಕೊಡಬೇಕಾಗ್ತದೆ ನಾವು ಅಂತ ಹೇಳ್ಬಿಟ್ಟು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದೆ. ಮನೆ ಮುಖ್ಯಮಂತ್ರಿಗಳು ರಿವ್ಯೂ ಮೀಟಿಂಗ್ ಮಾಡಿ ನೀನು ಹೇಳ್ತಾರೆ ಸತ್ಯ ಕಾಣೋ, ಬಡವ್ರು ದುಡ್ಡು ಕಟ್ಟಕ್ಕೆ ಚುನಾವಣೆ ಟೈಮಲ್ಲಿ ನಾವು ಘೋಷಣೆ ಮಾಡಿರಲಿಲ್ಲ. 5 ಗ್ಯಾರಂಟಿ ಘೋಷಣೆ ಮಾಡಿದ್ವಿ. ಈ ಮನೆಗಳು ಫ್ರೀ ಕೊಡ್ತೀವಿ. ವ್ಯತ್ಯಾಸ ನೋಡಿ, BJPಗೆ, ಕಾಂಗ್ರೆಸ್ಗೆ, JDSಗೆ, ಆಮೇಲೆ ಬೇರೆ ಮುಖಂಡರುಗಳಿಗೆ. ಈಗ ಕುಮಾರಸ್ವಾಮಿ 1.5 ವರ್ಷ ಮುಖ್ಯಮಂತ್ರಿ ಆಗಿದ್ದರು, ಅವ್ರು ಯಾವ ಗ್ಯಾರಂಟಿನೂ ಇರಲಿಲ್ಲ. ಅವ್ರ ಬಡವ್ರ ಬಗ್ಗೆ ಕಾಳಜಿ ಇರಲಿಲ್ವಾ? ಯಡಿಯೂರಪ್ಪ 2 ವರ್ಷ ಮುಖ್ಯಮಂತ್ರಿ ಆಗಿದ್ದರು, ಅವ್ರ ಬಡವ್ರ ಅವ್ರಿಗೂ ಯಾವ ಗ್ಯಾರಂಟಿ ಇರಲಿಲ್ಲ. ಅವ್ರ ಬಡವ್ರ ಬಗ್ಗೆ ಕಾಳಜಿ ಇದ್ದರು, ಅವರು ಮಾಡ್ಬೋದಾಗಿತ್ತು. ಬಸವರಾಜ ಬೊಮ್ಮಾಯಿ 2 ವರ್ಷ ಇದೆ. ಅಂದರೆ ಬೇರೆಯವ್ರಿಗೆ ಸಿದ್ದರಾಮಯ್ಯ ವ್ಯತ್ಯಾಸ ಹೇಳ್ತಾರೆ. ಬೇರೆಯವ್ರಿಗೆ ಸಿದ್ದರಾಮಯ್ಯ ವ್ಯತ್ಯಾಸ ನೋಡಿ, ಅವಾಗ ಯಾವ ಗ್ಯಾರಂಟಿನೂ ಇಲ್ಲ, ಅವ್ರು ಮಾಡ್ಬೋದಾಗಿತ್ತಾನೆ. ಇಷ್ಟು ಗ್ಯಾರಂಟಿ ಒತ್ತಡದಲ್ಲೂ ಸಿದ್ದರಾಮಯ್ಯ ಅವರು 2-3 ರಿವ್ಯೂ ಮೀಟಿಂಗ್ ಮಾಡಿ ನೀನು ಹೇಳ್ತಾರೆ ಸತ್ಯ, ಅದು ಎಷ್ಟನ್ನ ಕಷ್ಟ ಆಗಿ ಆ ದುಡ್ಡು 9,000 ಸಾವಿರ ಕೋಟಿ ನಾನು ಕೊಡ್ತೀನಿ ಅಂತ ಹೇಳ್ಬಿಟ್ಟು 2024 ಫೆಬ್ರವರಿ ತಂದು ಕ್ಯಾಬಿನೆಟಲ್ಲಿ ಅಪ್ರೂವ್ ಮಾಡಿದ ಕಾರಣಕ್ಕೆ ನಾವು ಮಾರ್ಚಲ್ಲಿ 36,789 ಮನೆಗಳು ಕೊಟ್ಟಿವಿ. ಏನಕ್ಕೆ BJP ಅವ್ರು ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ? ಏನಕ್ಕೆ ಜನತಾದಳ ಅವ್ರು ಕೊಡೋಕ್ಕೆ ಸಾಧ್ಯ ಆಗಿಲ್ಲ? ಅವ್ರ ಬಡವ್ರ ಬಗ್ಗೆ ಕಾಲೇಜ್ ಇರಲಿಲ್ಲ. ಇದೇ ತಿಂಗಳು 24ನೇ ತಾರೀಕಿಗೆ 42,345 ಮನೆ ಕೊಡ್ತಾಯಿದ್ವಿ. ಇದು ಸಿದ್ದರಾಮಯ್ಯ. ಕಮಿಟ್ಮೆಂಟ್ ಇರಲಿಲ್ಲ. ಇದು ಸಿದ್ದರಾಮಯ್ಯ. ಹಾಗಾಗಿ ಇಷ್ಟೆಲ್ಲ ಕಾರ್ಯಕ್ರಮ ನೋಡಿ ಅವ್ರು ಕೊಟ್ಟಿರೋದು ಭಾಗ್ಯಗಳು 2013ರಿಂದ ಇಟ್ಕೊಂಡು 2018ವರೆಗೂ ಅವ್ರು ಕೊಟ್ಟಿರೋದು ಭಾಗ್ಯಗಳು. ಆಮೇಲೆ ಫೈನಾನ್ಸ್ ಮಿನಿಸ್ಟರ್ ಆಗಿ
17 ಬಜೆಟ್ ಈಗ ಕೊಟ್ಟರೆ 19ನೇ 18 ಬಜೆಟು. ಅದೇ ಅವ್ರ ಅನುಭವ, ಅವ್ರು ಬರೀ ಈ ಬಡವ್ರ ಬಗ್ಗೆ ಖಾಲಿ ನಿಂತ್ಕೊಂಡಿದ್ದಾರಲ್ಲ, ರಾಜ್ಯದ ಬಗ್ಗೆ ಬಡವ್ರ ಬಗ್ಗೆ ಅದು ಯಾರಿಂದನೂ ನಾವು ನೋಡೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಒಂದು ಸಿದ್ದರಾಮಯ್ಯ ಅಂದರೆ ಒಂಥರ ಸಾಧು ಇದ್ದಂಥದ್ದು, ಅವ್ರಿಗೆ ಯಾವುದೂ ಆಸೆ ಇಲ್ಲ. ಅವ್ರು ಒಂದು ಜುಬ್ಬ ಪಂಚಿ ಒಂದು ಸಲ್ಯ, ಅವ್ರಿಗೆ ಏನೇನೂ ಆಸೆ ಇಲ್ಲ, ಏನೇನೂ ಆಸೆ ಇಲ್ಲ. ಸಿದ್ದರಾಮಯ್ಯನವರು 5 ವರ್ಷ ಅಧಿಕಾರವನ್ನು ಅವ್ರಿಗೆ ಪೂರೈಸ್ತಾರೆ ಅನ್ನೋದು ಕಂಪ್ಯಾರಿಸಮೇ ಇಲ್ಲ. ಸಿದ್ದರಾಮಯ್ಯನ ಬೇರೆಯವ್ರಿಗೆ ಕಂಪ್ಯಾರಿಸಮೇ ಮಾಡೋಂಗಿಲ್ಲ. ಮುಖ್ಯಮಂತ್ರಿ ಬದಲಾವಣೆ ಚರ್ಚೆಗಳು ಬರ್ತಾ ಇದೆ. ಈ ವರ್ಷ ಈ ಟರ್ಮ್ ಮುಖ್ಯಮಂತ್ರಿ ಈಗ ನಾನು ಭಾಳ ಸತಿ ಮಾಧ್ಯಮದಲ್ಲಿ ಹೇಳಿದ್ದೀನಿ, 28ವರೆಗೂ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಈಗ ಸಿದ್ದರಾಮಯ್ಯನ ಬದಲಾವಣೆ ಮಾಡಬೇಕಾದ್ರೆ ನಾವು ನಿಮ್ಮಿಂದ ಸಾಧ್ಯ ಇಲ್ಲ, ಹೈಕಮಾಂಡಿಂದ ಮಾತ್ರ ಸಾಧ್ಯ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ಅವ್ರು ಗೆರೆ ಹಾಕಿದ್ದು ಗೆರೆ ಡಾಟಲ್ಲ. ನನ್ನ ವಿಶ್ವಾಸ ಇದೆ ಹೈಕಮಾಂಡ್ ಮೇಲೆ, ರಾಹುಲ್ ಗಾಂಧಿ ಮೇಲೆ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರ ಮೇಲೆ, ಸೋನಿಯಾ ಗಾಂಧಿ ಮೇಲೆ. 28ವರೆಗೂ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರ್ತಾರೆ ಅಂತ ನಾನು ಭಾವಿಸ್ತೇನೆ. ಹಂಗೂ ಬದಲಾವಣೆ ಮಾಡಬೇಕಂದ್ರೆ ಹೈಕಮಾಂಡ್ ಮಾಡಬೇಕಾಗಿದೆ. ಅವ್ರು ಗೆರೆ ಹಾಕಿದ್ದು ನಾವೆಲ್ಲ ಯಾರು ಗೆರೆ ದಾಟಲ್ಲ.